ಮಾತಾಡೋದು ಒಂದು ಮಾತುಕತೆ ತಪ್ಪಾಗಬೇಕು ಸರ್. ಎಲ್ಲರಿಗೂ ಉಪಸ್ಥಿತಿ ಮಾಧ್ಯಮದಲ್ಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಹುಡುಗ, ನನ್ನೊಬ್ಬ ಸ್ನೇಹಿತ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಈ ಮಾತು ಯಾಕೆ ಹೇಳ್ತಾರೆ ಅಂದರೆ, ನನ್ನ ಹುಡುಗ ಸರ್, ಅವನಿಗೆ ಏನಾದ್ರು ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ನಿಂತ್ಕೊಳ್ಳೋದು ನಾನು, ಆಮೇಲೆ ಅವನಿಗೆ ತೊಂದರೆ ಆಯಿತು. ಓಕೆ, ಅವರು ಮಾತಾಡ್ತಾರೆ, ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರಿ ಮುಗಿಸಿ ಕಿಚ್ಚ ಮಾಸ್ ಅಂತ ಕರೀವಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ. ಅದನ್ನು ಒಂದು ವಾಹಿನಿ ಏನು ಮಾಡ್ತಾರೆ, ಯಾರಿಗೂ ಟಾಲ್ಟ್ ಕೊಟ್ಟರು ಆ ಕಿಚ್ಚ ಇದಾದ್ಮೇಲೆ ಏನಾಗುತ್ತೆ, ಸ್ವಲ್ಪ ಸ್ನ್ಯಾಪು ಫ್ಯಾನ್ಸ್ಗಳು ಅವ್ರಿಗೆ ಕರೆಕ್ಟ್ ಮಾಡಿ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಡೋಣ, ಇದಕ್ಕೆ ಅಡ್ಡಲ್ಲ ಮಾಡಿದ್ರು ಅನ್ಕೊಡೋಣ. ಆ ವಾಹಿನಿ ಜವಾಬ್ದಾರಿ ತೊಗೊಂತಾರೆ ಸರ್. ಯಾಕಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ ಈ ಪರ್ಸ್ಪೆಕ್ಟಿವ್ ಇರೋಲ್ಲ ಸರ್. ಪ್ರತಿಯೊಬ್ಬರು ಈಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದು ಮಾಡಿದ್ರು ಅವರು ಯಜಮಾನರಿಗೆ ಕಲಿಯೋದು ಬಾಸ್ ಅಂತಾರೆ ಅಲ್ವಾ. ನಾನು ಅವ್ರ ಬಾಸಿಗೆ ಹಾಕಿದೆ ಹೇಗೆ ಮಾಡಿ ಯಾರು ಸರ್, ಈಗ ನಾನು ತಂದೆ ಕಲಿಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನು ಶಿವಣ್ಣ, ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡಬೇಕಾದ್ರೆ ಹೇಳಿದ್ದೆ. ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ, ಫ್ಯಾನ್ಸಿಗೆ ಬೈಯಕ್ಕೆ ಹೋಗ್ಬೇಡಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನೋಡಿದ್ದಾರೆ ಅವರು. ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾನು ಯಾಕೆ ಸರ್ ಕಾಣ್ಕೊಳ್ಳೋದು, ನಾವೆಲ್ಲ ಬಹಳ ಚಿಕ್ಕವರು ಸರ್. ನಾವೆಲ್ಲ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಬರುತ್ತಾ ಇದೆ, ಬೆಳಿಗ್ಗೆ ನೋವಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳಿಸಕ್ಕೆ ಹೋಗೋಣ. ಈ ಥರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೂತ್ಕೊಳ್ಳೋಣ. ಹೇಳಿ, ಯಾಕೆ ಬರಬೇಕು ಟಾಲ್ಟ್? ನಾವು ಏನು ಸಿಗುತ್ತೆ ಇದ್ರೆ ನಮಗೆ? ನಾವೆಲ್ಲ ಏನು ಚಕ್ರವರ್ತಿಗಳ ಸರ್. ವಯಸ್ಸಾಗಿ ನಾವು ಹೋಗೋರ ದಿನ ಬದುಕಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯೋಣ, ಆಸೆ ಪಡೋಣ, ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ರು ಅದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ? ಯಾಕೆ ಟಾಲ್ಟ್ ಕೊಡೋಣ ಸರ್? ಅವ್ರು ಯಾರು ಟಾಲ್ಟ್ ಕೊಡ್ತಾ ಇದ್ವೋ ಅವರು ನನ್ನ ಸಹೋದರ ಥರ ಇದ್ದವರು ಸರ್. ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ಟಾಲ್ಟ್ ಅಂತ ಹೇಳಿದ್ರು. ಯಾಕೆ ಸರ್ ಈಗ ಯಶ್ ಬಾಸ್ ಅಂತ ಕರೆಯಲ್ವ, ಧ್ರುವಕ್ಕೆ ಧ್ರುವ ಬಾಸ್ ಅಂತ ಕರೆಯಲ್ವ, ಶಿವಣ್ಣ ಬಾಸ್ ಅಂತ ಅಲ್ಲಲ್ವ, ಎಲ್ಲರಿಗೂ ಅವರು ಫ್ಯಾನ್ಸ್ ಹಾಗೆ ಕರೀತಾರೆ, ಉಪ್ಪಿ ಬಾಸ್ ಅಲ್ಲಲ್ವ? ಹೇಳಿ, ವೈ? ನನಗೂ ದರ್ಶನ್ಗೂ ಏನಿಲ್ಲ ಸರ್. ಬಹಳ ಕಷ್ಟಪಟ್ಟು ಅವ್ರ ಮೇಲೆ ಬಂದಿದ್ದಾರೆ, ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ. ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ತುಂಬ 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 ನೋವಿದೆ. ಅದು ಬೆಳಿಬೇಕು ಅಂದರೆ ಇದು ಬೇಡ ಇಂಡಸ್ಟ್ರಿಯಲ್ಲಿ. ನಮ್ಮಲ್ಲಿ ಇಲ್ಲ ಸರ್ ಇದು. ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್. ಅವ್ರ ಫ್ಯಾನ್ಸ್ಗಳು ನಮ್ಮ ಸಿನಿಮಾ ನೋಡ್ತಾರೆ ಸರ್. ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ, ಆಲ್ರೆಡಿ ಆನ್ಲೈನಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನು ಯಾರೋ ಒಬ್ಬರು ಈ ಥರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ಮಾಡಲ್ಲ ಸರ್. ಹೇಳಿ, ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ಇದು ಯಾರಾದ್ರೆ ನಾನು ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್. ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್, ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮನ್ನು ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ. ಅದನ್ನು ನೀವು ಇನ್ನಷ್ಟು ಬೆಳೆಸಿ ಅಂತ ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು. ತಮ್ಮಂದ್ರಿಂದ ನೀವು ಬೆಳೆಸಿ ಅದನ್ನ ಅಂತ. ಇದೊಂದು ಕುಟುಂಬ, ಇದೊಂದು ಸಂಪ್ರದಾಯ ಸರ್. ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆ ಸರ್. ಅವಾಗ ನನಗೆ ಹೇಳಬೇಕಿತ್ತು, ನನ್ನ ತಂದೆ ಹೇಳ್ತಾರೆ ಅಂತ ಕೇಳಿದ್ರು. ಗೊತ್ತಿಲ್ಲ ಸರ್, ನನ್ನ ಹುಡುಗರು ಮನಸ್ಸು ನನಗೆ ಗೊತ್ತು, ಆ ಥರ ಮನಸ್ಸಲ್ಲ.
ಪರ್ಸ್ಪೆಕ್ಟಿವ್ ಕೊಟ್ಟಂಥ ವಾಹಿನಿಯನ್ನು ನಾನು ಕೇಳ್ಕೊಳ್ಳೋದು ಇಷ್ಟ ಇದೆ. ನಾವು ನೀವು ಡೈಲಿ ಮುಖ ನೋಡ್ಬೇಕಾಗಬೇಕಾದ್ರೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗುತ್ತೆ. ನಿಮ್ಮನ್ನು ಆ ಭೇದ ಭಾವ ಬೇಡ, ನಮ್ಮನ್ನು ಬೇಡ ಸರ್. ತುಂಬ ವರ್ಷಗಳು ನಾವೆಲ್ಲ ಒಬ್ಬೊಟ್ಟಿಗೆ ಪ್ರಯಾಣ ಮಾಡ್ಬಿಟ್ಟಿದ್ದೀವಿ, ಬಂದ್ಬಿಟ್ಟಿದ್ದೀವಿ ಅಂದರೆ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ನಿಮಗೆ ಗೊತ್ತು, ಎಲ್ಲರ ಬಗ್ಗೆ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ. ಕನ್ನಡ ಚಿತ್ರವನ್ನು ಮುಖ್ಯ, ಅದರಿಂದ ನೀನ ನಾನು ಮುಖ್ಯ ಸರ್, ಯಾವುದು ಮುಖ್ಯ ಇದು ಉತ್ತರ ಕೊಡೋಲ್ಲ ಸರ್. ಏನು ಕೊಡಲಿ ಅಂದರೆ ನನಗೂ ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ, ಬಟ್ ಏನಕ್ಕೆ ಅಂದರೆ ಒಂದು ಕ್ಲಾರಿಟಿ ಮಾಡೋಲ್ಲ ಸರ್. ವಿ ಶುಡ್ ಕ್ಲಿಯರ್ ಪರ್ಸ್ಪೆಕ್ಟಿವ್ ಕೊಟ್ಟಂಥ ವ್ಯಕ್ತಿ ಇದೆ, ರೂಮಲ್ಲಿದ್ದಾರೆ. ಆ ಧ್ವನಿ ಇನ್ನೂ ಕೇಳಿಸ್ತಾ ಇದೆ ನನಗೆ. ಟಾನ್ ಕೊಟ್ರಾಸ್ಲಿ ನಿಮ್ಮ ಧ್ವನಿ ಭಾಳ ಸುಂದರವಾಗಿ ಅಲ್ಲ, ನಾಳೆ ಒಳ್ಳೆಯದಾಗಿರ್ತಾರೆ. ನೆಕ್ಸ್ಟ್ ಸರ್